ಕ್ರಿಶಾಂತ್ ಕಪ್ಪತ್ಗಿರಿ ನಿಮ್ ಸಂಬಂಧ ನೋಡಿದ್ವಿ ಮಮ್ಮಿ ಇಂಜೆಕ್ಷನ್ ಕೊಡಬೇಕ್ರಿ ಈಕಿನ ಮಕ ನೋಡ್ಬೇಕಿತ್ತು. ಬಾಳ ವರ್ಷದ ಗುಡಿ ಇದು. ಇದ್ರದ್ದು ಏನಪ್ಪ ವಿಶೇಷತೆ ಅಂದ್ರ ಇಲ್ಲಿ ಯಾವತ್ತೂ ನೀರ್ ಖಾಲಿ ಆಗಂಗಿಲ್ಲ. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ದು ಡೇ 29. ಸೊ ರಂಜುಗ ಇವತ್ತು ಒಂದ್ ಸ್ವಲ್ಪ ಹುಷಾರಿಲ್ಲ, ಅದ್ರ ಸಂಬಂಧ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟೇನಿ. ಆಕಿನ ಮಗಂದು ನೆಗಡಿ ಆಕಿಗೆ ಬಂದೈತಿ, ಟ್ರಾನ್ಸ್ಫರ್ ಆಗಿದ್ ಮಗನ್ ನೆಗಡಿ. ಸೊ ರಾತ್ರಿ ಎಲ್ಲ ಪಾಪ ಆಕಿನ ಫುಲ್ ಮೂವ್ ಹೇಳೋದು ಸಾಕಾಗ್ಬಿಟ್ಟೈತೆ ಆಕಿಗೆ. ಸೊ ಈಗ ದವಾಖಾನೆ ಹೊಂಟೆ ನಾವು ಆಕಿನ ಕರ್ಕೊಂಡು. ಹೆಂಗ ನೋಡ್ರಿ ಪೇಷಂಟ್ ಇಂಜೆಕ್ಷನ್ ಕೊಡ್ತಾರ ಬಾಗಲ್. ಸೊ ಇಲ್ಲಿ ನಮ್ಮ ಮನೆ ಕಡೆ ಒಂದು ಕ್ಲಿನಿಕ್ ಐತಿ, ಇಲ್ಲಿ ಕರ್ಕೊಂಡು ಹೊಂಟೇನೆ. ಮಗುದ್ ಏನ್ರ ಆರಾಮಿಲ್ಲ ಅಂದ್ರೆ ಅದು ಫಿಕ್ಸ್ ಅವ್ರ ತಾಯಿಗೆ ನೆಕ್ಸ್ಟ್ ಬಂದ ಬರ್ತೈತೆ ಆರಾಮಿಲ್ಲಾರ್ದಂಗ. ಮಂಜುಗೂ ಒಂದ್ ಸ್ವಲ್ಪ ಹೆವಿ ಆಗೈತಿ ಇದು ಆರಾಮಿಲ್ಲಾರ್ದಂಗ, ಮೈ ಪೂರ್ತಿ ಬೆಚ್ಚಗೆ ಆಗ್ಬಿಟ್ಟೈತೆ ಆಕಿಗೆ. ಈಗ ಆಕ್ಚುಲಿ ನಿಂದ್ರಾಗೂ ಶಕ್ತಿ ಬರೋದು, ತಿನ್ನಾಕು ಏನ್ ಮನ್ಸೋದ್ ಆಕಿಗೆ. ಕ್ರಿಶಾಂತ್ ಕಪ್ಪತ್ಗಿರಿ ನಿಮ್ ಸಂಬಂಧ ನೋಡಿದ್ವಿ ಮಮ್ಮಿ. ಇವಾಗ ಕ್ಲಿನಿಕ್ ಕಡೆ ಬಂದಿದ್ದೆ. ಇಲ್ಲೇ ನಮ್ಮ ಮನೆ ಕಡೆ ಒಂದು ಕ್ಲಿನಿಕ್ ಇತ್ತು. ಸೊ ಅದು ಮುಗಿಸಿ ಇಂಜೆಕ್ಷನ್ ಕೊಡಿಸಿದೆ. ಇಂಜೆಕ್ಷನ್ ಕೊಡಬೇಕ್ರಿ ಈಕಿನ ಮಕ ನೋಡ್ಬೇಕಿತ್ತು. ಸಣ್ಣ ಹುಡುಗರು ಮಾಡ್ತಾರಲ್ಲ ಆ ರೈತರು ಮಾಡಲ್ಲ ಅದಲ್ಲ, ಅಳದೊಂದು ಅಕ್ಕಿ ಬೇಡ ಇಂಜೆಕ್ಷನ್ ಅನ್ನೋದಿಲ್ಲಕ್ಕೆ ಅವ್ರಿಗೆ ತಗೊಳಬೇಕಮ್ಮ ಅಂತ ಹೇಳಿ ಬೈದು. ಈಗ ಮನೆಗೆ ಬಂದ್ವಿ ನಾವು. ಆಕಿಗೆ ರೈಸ್ ಕೊಡಬಾರ್ದು ಅಂತ, ರೈಸ್ ಕೊಡಬಾರ್ದು, ಬಿಸಿನೀರು, ಗುಳಿಗೆ 3 ಟೈಮ್, ಕಡಿಮೆ ಇಲ್ಲ ಅಂದ್ರೆ ಇನ್ನೊಂದ್ 2 ಇಂಜೆಕ್ಷನ್ ಹೊಡಿತಾರ ಅಂತಕಿ. ಕಡಿಮೆ ಅಲ್ಲಾದ್ರೆ ಹೊಡೆದಲ್ಲ ಅಂತವ ಅನ್ನಲ್ಲ. ರಂಜಿತಾ 2 ದಿನ ನೋ ರೀಲ್ಸ್ ಅಂತ ಅವ ಈಕಿ ನೆನಪಿಟ್ಟಲ್ಲ. ರಂಜಿತಾ 2 ದಿನ ರೀಲ್ಸ್ ಮಾಡ್ಬಾರ್ದು ಅಂತ. ಹೆಸರೇನ್ ಇಟ್ರಿ ಅಂತ ಕೇಳತಾನ ಅವಂಗ, ಅಂದ್ರೆ ನಮ್ ರೀಲ್ಸ್ ನೋಡ್ತಾನ ಅದಕ್ಕೆ. ಸೊ ರಜ್ಜುಗ ಆರಾಮಿಲ್ಲಾರ್ದ ಕಾರಣ ಆಕಿಗೆ ನನ್ ಕಡೆಯಿಂದ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂತೆ. ಅದಕ್ಕೆ ನಾನು ಟೀ ಮಾಡ್ತಾ ಇದ್ದೀನಿ. ಈಗ ಒಂದ್ ಸ್ವಲ್ಪ ಬೆಟರ್ ಫೀಲ್ ಮಾಡಕ್ಕೆ ಬೆಳಗ್ಗಿಂದ. ಆಕಿಗೆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಆರಾಮಾತ, ಇಲ್ಲ ಗುಡುಗಿದಾಗ ಆರಾಮ ಆಗ್ತಿರ್ಲಿಲ್ಲ. ಅದು ಇಂಜೆಕ್ಷನ್ ಹೊಡೆದ್ರ ನೋಡ್ರಿ ಒಂದ್ ಬಂದ್ ಮಕ್ಕೊಂಡ್ 2 ತಾಸು ಗಪ್ಪನಂಗ. ಮಾತಿನ್ನು ಇನ್ನೊಂದೇನಂದ್ರ ಏನೋ ಹೊಸದೆಲ್ಲ ಐಟಮ್ ಬಂದ್ಬಿಟ್ಟವ ಹುಡುಗರಿಗೆ. ಅದ್ ಎದಕ್ಕಂದ್ರ ಇದ್ರ ತಲೆ ನೋವು ಆಗ್ಬಾರ್ದು ಅಂತೇಳಿ ಅವ್ರ ಮಮ್ಮಿ ಆರ್ಡರ್ ಮಾಡ್ಯಾಳ. ಸೊ ಇವತ್ತು ಶನಿವಾರ ಆಗಿದ್ರಿಂದ ನಾವು ಹನುಮಪ್ಪನ ಗುಡಿಗೆ ಹೋಗ್ಬೇಕು, ಅದು ಮ್ಯಾಂಡೇಟ್ರಿ. ಸೊ ಪ್ರತಿ ಶನಿವಾರ ಹೋಗ್ತೇನೆ ನಾನು. ಹಂಗಾಗಿ ಇವತ್ತು ನಮ್ಮ ಮನೆ ಕಡೆ ಒಂದು ಗುಡಿ ಇದ್ದ ಹೊಂಟೇನೆ. ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ ಗುಡಿ ಅಂತ. ಇವತ್ತು ಶನಿವಾರ ಆಗಿದ್ರಿಂದ ಸಿಕ್ಕಾಪಟ್ಟೆ ರಶ್. ತುಳಸಿನ ತಗೊಂಡ್ಬಿಟ್ಟು ಇವತ್ತು ಆಕ್ಚುಲಿ ಇದು 30 ರೂಪಾಯಿ ಅಂತ ನೋಡ್ರಿ, ಇರೋದು ಎಟ್ ಐತಿ 30 ರೂಪಾಯಿ ಅದಕ್ಕೆ. ಇದು ಎಂಟ್ರಿ ನಾಗಪ್ಪನ ಗುಡಿ ಐತಿ. ಸೊ ಇಲ್ಲಿ ಹೊಂಡ ಐತಿ. ಇದ್ರದ್ದು ಏನಪ್ಪ ವಿಶೇಷತೆ ಅಂದ್ರ ಇಲ್ಲಿ ಯಾವತ್ತೂ ನೀರ್ ಖಾಲಿ ಆಗಂಗಿಲ್ಲ. ಮೊನ್ನೆ ಪೂಜಾರಿಗಳು ಕೇಳಿದ್ವಿ, ಇವತ್ತು ಯಾವತ್ತೂ ನೀರ್ ಖಾಲಿ ಆಗಂಗಿಲ್ಲ ಇಲ್ಲ. ಆಕ್ಚುಲಿ ಇವತ್ತು ಒಂದು ತಪ್ಪು ಮಾಡಿದೆ ನಾನು. ಏನಂದ್ರೆ ಭಾಳ ಜಲ್ದಿ ಬಂದ ಕ್ರೌಡ್ ನೋಡಂಗಿತ್ತು. ನಾ ಯೂಶಲಿ 7 ಗಂಟೆ ಮ್ಯಾಗ ಬರ್ತಿದ್ದೆ, ಖಾಲಿ ಸಿಕ್ತು. ಈ ಥರ ಒಂದು ಗಣೇಶನ ಇದು ಗುಡಿ, ಈ ಕಡೆ ನಾರಾಯಣ ಒಂದು ಗುಡಿ. ಕುತ್ಕೋಬೋದು. ಗುಡಿ ಹೊರಗಡೆ ಈ ತರ ಇರ್ತೈತಿ. ಗುಡಿ ಒಳಗೆ ನೋಡ್ರಿ ಐತಿ. ಗುಂಡಿಗೆ ಏನ್ರ ಆಟಾಡಕದ ನೋಡಂತಾರ ನೋಡ್ರಿ ನೀವು. ಈ ತರ ಹೊರಗೆ ಹಿಂಗೆ ಐತಿ. ಆಕ್ಚುಲಿ ಭಾಳ ಹಳೆ ಗುಡಿ ಇದು, ಭಾಳ ವರ್ಷದ ಗುಡಿ ಇದು. ಎಷ್ಟು ವರ್ಷದಂತ ಗೊತ್ತಿಲ್ಲ, ಬಟ್ ಬೆಟ್ಟದಾಸನಪುರ ಗುಡಿ ಅಂತ ಹಾಕ್ರಿ ನೀವು ಇಂಟರ್ನೆಟ್ದಾಗ ಗೊತ್ತಾಕೈತಿ. ಭಾಳ ಹಳೇದು ಗುಡಿ ಇದು. ಗುಡಿ ಒಳಗೆ ಭಾರಿ ಐತಿ, ಒಳಗ ಒಂದ್ ಸ್ವಲ್ಪ ಪೀಸ್ ಆಗೈತಿ. ಮತ್ ಬಾಜು ನಿಮ್ಗೆ ಇಲ್ಲಿ ಕುಂದ್ರಾಕೆಲ್ಲ ಜಾಗ ಐತಿ, ಇಲ್ಲಿ ತೋರಿಸ್ತೇನೆ. ಸೊ ನಾನು ಬೆಳಗ್ಗೆ ಯೂಶಲಿ ಒಂದು 6-7 ಗಂಟೆಗೆ ಜಾಗಿಂಗ್ ಅಂತ ಬರ್ತೇನೆ, ವಾಕಿಂಗ್ ಅಂತ ಬರ್ತೇನೆ. ಸೊ ಅವಾಗ ನಾನು ಇದೇ ಪ್ಲೇಸಿಗೆ ಬರೋದು ಫಸ್ಟ್. ನಮ್ಮ ಮನಿ ಇಲ್ಲೇ ಆ ಕಡೆ ಕಾಣ್ತಲ್ಲ ನಮ್ಮ ಮನಿ, ಆ ಕಡೆ ರೋಡ್ ಐತಿ. ಎಷ್ಟು ಚೆನ್ನಾಗೈತಿ. ಈ ಕಡೆ ನೋಡ್ರಿ ಎಷ್ಟು ಚಂದ ಐತಿ ಕುಂದ್ರಾಕ. ಸೊ ಕುಂದ್ರಾಕ್ ಜಾಗ ಭಾರಿ ಐತಿ ಇಲ್ಲೇ. ನಾ ಬೆಳಗ್ಗೆ ಒಂದೇ ಅಂದ್ರೆ ಒಂದು ವಾಕಿಂಗಿಗೆ ಒಂದು ಅರ್ಧ ತಾಸು ಇಲ್ಲಿ ಕುಂತ ಪೀಸಾಗಿರ್ತೈತಿ. ನಾವು ವಾಕಿಂಗ್ ಮಾಡೋರು ತುಂಬಾ ಜನ ವಾಕಿಂಗು ಮಾಡ್ತಾರಿಲ್ಲ ನಮ್ಮ ಈ ಕಡೆ. ಆ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್. ಸೊ ಇದು ಬೆಟ್ಟದಾಸನಪುರ. ಪ್ರತಿ ಸ್ಯಾಟರ್ಡೆ ರಂಜು ಮತ್ತು ಗುಂಡು ಬಂದಿರ್ತಿದ್ವಿ ನಾವು 3 ಜನ. ಸೊ ಈ ಸ್ಯಾಟರ್ಡೆ ಆಕಿ ಬರೋಕ್ಕಾಗಲಿಲ್ಲ, ಆಕಿಗೆ ಸ್ವಲ್ಪ ಹುಷಾರಿಲ್ಲಾರ್ದ ಕಾರಣ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವು ಒಬ್ಬನ ಬಂದೇನಿ. ಇಲ್ಲಾಂದ್ರೆ ಬರ್ತಿದ್ವಿ, ಇಲ್ಲೇ ಕುಂದಿರ್ತಿದ್ವಿ ಆರಾಮ್ಸೆ. ಕುಂತ ಒಂದು ಅರ್ಧ ತಾಸು ಕುಂತ ಅವನಿಗೂ ಆ್ಯಕ್ಚುಲಿ ಮಸ್ತ್, ಅವನು ಸಮಾಧಾನದಾಗ ಕುಂದಿರ್ತಿದ್ದ ಹುಡುಗನು. ಇಲ್ಲೇ ಗಾಳಿ ಮಸ್ತ್ ಐತಿ ಇಲ್ಲೇ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಇಷ್ಟ ಆಗಿದಾರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನಾರು ಒಂದು ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.